ನಮ್ಮ ನರೇಂದ್ರ ಭಾಯಿ ಮೋದಿಜಿಯವರು ಇಡೀ ದೇಶಕ್ಕಷ್ಟೇ ಅಲ್ಲ ಇಡೀ ವಿಶ್ವನೇ ಭಾರತದ ಕಡೆಗೆ ನೋಡುವಂಥ ಒಂದು ವ್ಯವಸ್ಥೆಯನ್ನು ಒಂದು ಅಭಿವೃದ್ಧಿಯನ್ನು ಮಾಡಿರುವಂಥ ಕೀರ್ತಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಭಾರತೀಯ ಜನತಾ ಪಾರ್ಟಿಗೆ ದಕ್ಕಿದೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಮತ್ತು ತಾವೆಲ್ಲ ನೋಡಿದಿರಿ, ಈಗ ಲೋಕಸಭೆ ನಡೀತಾ ಇದೆ. ಆ ಲೋಕಸಭೆಯಲ್ಲಿ ಭಾರತೀಯ ಜನತಾ ಪಾರ್ಟಿ 400+ ಅಂತ ನಾವು ಹೇಳಿದರೆ ಅದಕ್ಕೆ ನಮ್ಮ AICCಯ ಅಧ್ಯಕ್ಷರಾಗಿರುವಂಥ ಪ್ರತಿಪಕ್ಷದ ನಾಯಕರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೌದು 400ಕ್ಕಿಂತಲೂ ಹೆಚ್ಚು ಭಾರತೀಯ ಜನತಾ ಪಾರ್ಟಿಯವರು ಗೆಲ್ತೀರ ಅನ್ನುವಂಥದ್ದು ಕಾಂಗ್ರೆಸ್ನವರು ಇವತ್ತು ಒಪ್ಕೊಂಡಿರುವಂಥ ತಾವೆಲ್ಲ ನೋಡ್ತಾ ಇದ್ದೀರಿ. ಆತ್ಮೀಯರೇ, ಇವತ್ತು ಕೇವಲ ಭಾರತೀಯ ಜನತಾ ಪಾರ್ಟಿ ಒಂದು ರಾಜಕಾರಣಕ್ಕಲ್ಲ, ಒಂದು ಅಭಿವೃದ್ಧಿ ಪಥದಲ್ಲಿ ಜಗತ್ತಿನ 14ನೇ ಸ್ಥಾನದಲ್ಲಿ ನಾವು ಇದ್ದಿರುವಂಥದ್ದನ್ನು ನರೇಂದ್ರ ಮೋದಿಯವರ ಕಾರ್ಯಕ್ರಮದಲ್ಲಿ ಅವರು ಕೊಟ್ಟಿರುವಂಥ ಒಂದು ಒಳ್ಳೆಯ ಬಜೆಟ್ ಅಭಿವೃದ್ಧಿ ಕೆಲಸದಲ್ಲಿ ಇವತ್ತು ನಾವು ಜಗತ್ತಿನ ಮುಂದುವರೆದಿರುವಂಥ ಜಪಾನನ್ನು ಹಿಂದಾಕಿ ನಾವು 5ನೇ ಸ್ಥಾನದಲ್ಲಿ ಇದ್ದೀವಿ ಅನ್ನೋ ಮಾತನ್ನು ನಾನು ಭಾಳ ಅಭಿಮಾನಪೂರ್ವಕವಾಗಿ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅವ್ರು ಬರುವಂಥ ದಿವಸದಲ್ಲಿ ಸೂರ್ಯ ಚಂದ್ರ ಹುಟ್ಟುದು ಎಷ್ಟು ಸತ್ಯ ಇದೆನೋ ಅಷ್ಟೇ ಸತ್ಯ ಅವರು ಮತ್ತೆ 3ನೇ ಬಾರಿಗೆ ದೇಶದ ಪ್ರಧಾನಮಂತ್ರಿಯಾಗಿ ಆರ್ಥಿಕ ಮಟ್ಟದಲ್ಲಿ ಇಡೀ ಜಗತ್ತಿನಲ್ಲಿ ಭಾರತ ದೇಶ 3ನೇ ಸ್ಥಾನದಲ್ಲಿ ಇರ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಟಾಪ್ 3ದಲ್ಲಿ ನಮ್ಮ ಭಾರತ ದೇಶ ಇರ್ತಾ ಇದೆ. ಅದಕ್ಕೆ ಸಲುವಾಗಿ ನಾನು ಹೆಚ್ಚಿಗೆ ಏನೂ ಮಾತಾಡಲಿಕ್ಕೆ ಹೋಗ್ತಾ ಇಲ್ಲ. ಇವತ್ತು ದಾವಣಗೆರೆ ಜಿಲ್ಲೆ ಭಾರತೀಯ ಜನತಾ ಪಾರ್ಟಿಗೆ ಗಂಡು ಮೆಟ್ಟಿನ ನೆಲ ಅಂತ ಹೇಳಿ ನಾವು ಕರಿತಾ ಇದ್ದೀವಿ. ಕಳೆದ 7 ಬಾರಿ ಸತತವಾಗಿ ತಾವು ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯನ್ನು ಹಿರಿಯರಾಗಿರುವಂಥ ದಿವಂಗತ ಮಲ್ಲಿಕಾರ್ಜುನಪ್ಪನವರು ಇರ್ಬೋದು ಮತ್ತು ಸಿದ್ದೇಶನವರು ಇರ್ಬೋದು 4 ಬಾರಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಅವರು ಲೋಕಸಭಾ ಸದಸ್ಯರಾಗಿ 1 ಬಾರಿ ಕೇಂದ್ರದ ಮಂತ್ರಿಗಳಾಗಿ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ.